ದಿನಗಳ ಹಿಂದೆ ಚಿನ್ನ ಕಳ್ಳತನ ಪ್ರಕರಣ ನಡೆದಿತ್ತು. ಇದರ ತನಿಖೆ ನಡೆಸಿದ ಪೊಲೀಸರಿಗೆ ಅಟ್ಟಿಗಾ ಬಾಬು ಕಳ್ಳರಿಂದ ಚಿನ್ನದ ಸರ ಪಡೆದಿದ್ದ ಎಂಬ ಮಾಹಿತಿ ತಿಳಿಯಿತು. ತುಮಕೂರಿನಲ್ಲಿ ಕಳೆದ 2 ದಿನಗಳ ಹಿಂದಷ್ಟೇ ತುರುವೇಕೆರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಟ್ಟಿಗಾ ಬಾಬು ಬಂಧನವಾಗಿತ್ತು. ಆರೋಪಿ ಜಾಮೀನು ಪಡೆದು ಜೈಲಿನಿಂದ ಹೊರಬರುತ್ತಿದ್ದಂತೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದ ಚಿನ್ನ ಕಳವು ಪ್ರಕರಣದಲ್ಲಿ ಪೊಲೀಸರು ಆರೋಪಿ ಅಟ್ಟಿಗಾ ಬಾಬುವನ್ನು ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಾಬು ಅವರನ್ನು ವಿಚಾರಣೆ ನಡೆಸಲಾಗುತ್ತಿದೆ. ಪೊಲೀಸರು ವಿಚಾರಣೆಗಾಗಿ ಕರೆದೊಯ್ಯುವ ಸಮಯದಲ್ಲಿ ಮಾಧ್ಯಮದವರಿಗೆ ಹೇಳಿಕೆ ನೀಡಿದ ಅಟ್ಟಿಗಾ ಬಾಬು ಹೈಕೋರ್ಟ್ ಆದೇಶ ಇದ್ದರೂ ವಿನಾಕಾರಣ ನನ್ನನ್ನು ಬಂಧಿಸಿದ್ದಾರೆಂದು ಹೇಳಿದರು. 16ರಲ್ಲಿ ನಾನು ರಿಸೈನ್ ಮಾಡಿದ್ದೀನಿ. ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಕರ್ನಾಟಕ ಮಾನ್ಯ ನ್ಯಾಯಾಲಯ ಆರ್ಡರ್ ಕೊಟ್ಟಿದೆ. ಆದರೂ ಕೂಡ ನನ್ನನ್ನು ಡಿಟೈನ್ ಮಾಡಿ ನಿನ್ನೆ ಒಂದು ಕೇಸಲ್ಲಿ ಕೂಡ ಹೈಕೋರ್ಟ್ ಆರ್ಡರ್ ಕೊಟ್ಟಿದ್ದೆ. ಅಟ್ಟಿಗಾ ವಿಷಯದಲ್ಲಿ ಬಾಬುಗೆ ಇನ್ವಾಲ್ವ್ ಮಾಡಬಾರ್ದು ಅಂತ. ಆದ್ರೆ ಕೂಡ ನನಗೆ ಸುಳ್ಳು ಕೇಸುಗಳು ನನ್ನ ಮೇಲೆ ಆಗ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾರವರು ಅಟ್ಟಿಗಾ ಬಾಬುರವರನ್ನು ಬಂಧಿಸಿರುವುದು ಸ್ಥಳೀಯ ನಿವಾಸಿಗಳ ಸಂತೋಷಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ತಾಲೂಕಿನಲ್ಲಿ ಜಾನುವಾರುಗಳ ಕಳವು ಸೇರಿದಂತೆ ಚಿನ್ನಾಭರಣ ಕಳವು ಪ್ರಕರಣಗಳು ಹೆಚ್ಚಾಗಿದ್ದವು. ಕಳ್ಳರು ತಾವು ಕದ್ದ ಚಿನ್ನಾಭರಣಗಳನ್ನು ಅಟ್ಟಿಗಾ ಬಾಬುರವರಿಗೆ ಮಾರುತ್ತಿದ್ದರೆಂಬ ಆರೋಪವಿದೆ. ಅಟ್ಟಿಗಾ ಬಾಬುರವರ ಬಂಧನದಿಂದ ಚಿನ್ನಾಭರಣ ಕಳವು ಪ್ರಕರಣಗಳಿಗೆ ಕಡಿವಾಣ ಬಿದ್ದಂತೆ ಆಗಿದೆ ಎಂದರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಆದಂಥ ಸಾದಿಕ್ ಪಾಷಾ ಅವರು ತುಂಬ ಜನಗಳು ನಿರಾಳವಾಗಿರುವಂಥ ಈಗ ಅಟ್ಟಿಗಾ ಬಾಬುದೇನು ಬಂದಿದೆ, ಒಂದು ಒಡವೆ ಕಳ್ತನ ಮಾಡಿಕೊಂಡು ಕಳ್ಳರು ಕಾಕರು ಎಲ್ಲ ಏನು ಮಾಡ್ತಾರೆ, ಬಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಿನ್ನನ ಏನು ಮಾಡ್ತಾರೆ ಅಂದರೆ ಈಗಿರೋ ಚಿನ್ನದ ಬೆಲೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ದು ಅವರು ಕೂಲಿ ನಾಲಿ ಮಾಡಿಬಿಟ್ಟು ಹೊಟ್ಟೆಗೆ ಅನ್ನ ಇಲ್ಲದೆ ಏನೋ ಮಾಡಿ ಮಕ್ಕಳು ಮದುವೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಕೂಡಿಟ್ಟಿರೋ ಅಂಥ ದುಡ್ಡಲ್ಲಿ ಚಿನ್ನಗಳನ್ನ ತೊಗೊಂಡಿರ್ತಾರೆ. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೈಕಲ್ಲಿ ಬಂದು ಸರಾಸರಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಜನತೆಗೆ ನಮ್ಮ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಇದೊಂದೇ ಅಲ್ದಿರ ಬೇರೆ ಬೇರೆ ಎಲ್ಲ ಆಯಾಮದಲ್ಲೂ ನಿರಾಳವಾಗಿ ಇರೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶ್ಲಾಘನೀಯ. ಹಾಗೆ ದೊಡ್ಡಬಳ್ಳಾಪುರದಲ್ಲಿ ಅವರು ಇದೇ ರೀತಿ ಕೆಲಸ ಮುಂದುವರಿಲಿ. ಗುರುಪ್ರಸಾದ್ ಹನಿಯೂರ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.